ಇನ್ನು ಮಾಲ್ ಆಫ್ ಏಷ್ಯಾ ಸುತ್ತಮುತ್ತ ನಿಷೇಧಾಜ್ಞೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಾಲ್ ಆಫ್ ಏಷ್ಯಾ ಪ್ರವೇಶವನ್ನ ನಿರ್ಬಂಧ ಮಾಡಿರೋದನ್ನು ಪ್ರಶ್ನಿಸಿ ರಿಟ್ ಅರ್ಜಿ ಸಲ್ಲಿಕೆಯಾಗಿದೆ. ಮಾಲ್ ಆಫ್ ಏಷ್ಯಾ ಪ್ರವೇಶ ನಿರ್ಬಂಧವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿರುವಂತಹ ರಿಟ್ ಅರ್ಜಿ ಇದು. ಸ್ಪಾರ್ಕಲ್ ಒನ್ ಮಾಲ್ ಡೆವಲಪರ್ಸ್ ಲಿಮಿಟೆಡ್ನಿಂದ ರಿಟ್ ಅರ್ಜಿ ಸಲ್ಲಿಕೆಯಾಗಿದೆ. ಇವರ ಒಡೆತನದ ಮಾಲ್ ಆಫ್ ಏಷ್ಯಾ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಈಗ ತುರ್ತು ವಿಚಾರಣೆಗೆ ಅಂತ ಹೇಳಿ ಕರೆಯಲಾಗಿದೆ. ಮಾಲ್ನಿಂದಾಗಿ ಸಾವಿರಾರು ನೌಕರರು ಜೀವನವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ತೊಂದರೆ ಆದಂತಾಗುತ್ತೆ. ಸೆಕ್ಷನ್ 144 ಹೇರುವ ಮೂಲಕ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ ಅಂತ ಹೇಳಿ ಮಾಲ್ ಪರ ವಕೀಲರು ಹೈಕೋರ್ಟ್ನಲ್ಲಿ ವಾದ ಮಂಡಿಸ್ತಾ ಇದ್ದಾರೆ. ಸೊ ಮಾಲ್ ಮುಚ್ಚುವಂತೆ ರಾಜ್ಯ ಸರ್ಕಾರ ಆದೇಶ ಕೊಟ್ಟಿಲ್ಲ ಅನ್ನುವಂಥದ್ರ ಬಗ್ಗೆ, ಹಾಗೆ ಸಾರ್ವಜನಿಕರ ಪ್ರವೇಶಕ್ಕೆ ಮಾತ್ರ ನಿರ್ಬಂಧ ಹೇರಿದೆ. ರಾಜ್ಯ ಸರ್ಕಾರದ ಪರ ಎಜಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದವನ್ನು ಮಾಡಿದ್ದಾರೆ. ಸೊ ಇಷ್ಟು ದಿನದ ನಂತರ ಮಾಲ್ಗೆ ದಿಢೀರ್ ನಿರ್ಬಂಧ ಯಾಕೆ ಹಾಗಾದ್ರೆ ಅಂತ ಹೇಳಿ ಕೋರ್ಟ್ ಕೂಡ ಪ್ರಶ್ನೆ ಮಾಡಿದೆ. ಕಾನೂನು ಸುವ್ಯವಸ್ಥೆ ಕಾಪಾಡೋದು ಸರ್ಕಾರದ ಹೊಣೆ, ಅದು ಬಿಟ್ಟು ಕ್ಲೋಸ್ ಯಾಕೆ ಮಾಡಿಸಿದ್ದು, ಸಾರ್ವಜನಿಕರನ್ನ ನಿರ್ಬಂಧಿಸಿರೋದು ಯಾಕೆ, ಅದೇನು ಪರಿಹಾರನಾ ಅನ್ನುವಂಥದ್ರ ಬಗ್ಗೆ ಕೋರ್ಟ್ ಕೂಡ ಈಗ ಪ್ರಶ್ನೆ ಮಾಡಿದೆ. ಸರ್ಕಾರಕ್ಕೆ ಹೈಕೋರ್ಟ್ ನ್ಯಾಯಮೂರ್ತಿ MGS ಕಮಲ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಅನುಷ್ಠಾನದ ಯೋಗ್ಯ ಪರಿಹಾರ ನೀವು ಯೋಚಿಸಿದ್ದೀರಾ? ಹಾಗಾದ್ರೆ ಮಾಲ್ ಆಫ್ ಏಷ್ಯಾದಲ್ಲಿ ಯಾವುದೇ ರ್ಯಾಲಿ ನಡೀತಾ ಇಲ್ಲ, ಜೊತೆಗೆ ಮಾಲ್ನಲ್ಲಿ ಯಾವುದೇ ಧಾರ್ಮಿಕ ಪ್ರವಚನ ಕೂಡ ನಡೀತಾ ಇಲ್ಲ. ಸೊ ಅಕ್ಟೋಬರ್ನಲ್ಲಿ ಮಾಲ್ ಕಾರ್ಯಾಚರಣೆ ನಡೆಸ್ತಾ ಇದೆ. ಅಂದ್ರೆ ಅಕ್ಟೋಬರ್ನಿಂದ ಆರಂಭವಾಗಿರುವಂತಹ ಮಾಲ್ ಕಾರ್ಯಾಚರಣೆ ನಡೆಸ್ತಾ ಇದೆ. ಸರ್ಕಾರದ ಆದೇಶ ಗೊಂದಲ ಆಗಿರಬಾರ್ದು, ಸ್ಪಷ್ಟ ಆಗಿರಬೇಕು ಯಾವಾಗಲೂ ಕೂಡ ಅಂತ ಹೇಳಿ ಸರ್ಕಾರಕ್ಕೆ ಹೈಕೋರ್ಟ್ ನ್ಯಾಯಮೂರ್ತಿ MGS ಕಮಲ್ ತಾಕೀತು ಮಾಡಿದ್ದಾರೆ. ಸೊ ಒಟ್ಟಿನಲ್ಲಿ ಈಗಾಗಲೇ 15 ದಿನ ನಿರ್ಬಂಧವನ್ನು ಹೇರಲಾಗಿದೆ. ಅಕ್ಕಪಕ್ಕ 144 ಸೆಕ್ಷನ್ ಅನ್ನು ಕೂಡ ಜಾರಿಗೊಳಿಸಲಾಗಿದೆ. ಮಾಲ್ ಆಫ್ ಏಷ್ಯಾ ಸುತ್ತಮುತ್ತ ನಿಷೇಧಾಜ್ಞೆಯನ್ನು ಹೇರಲಾಗಿದೆ. ಸೊ ಇದನ್ನು ಪ್ರಶ್ನಿಸಿ ಸ್ಪಾರ್ಕಲ್ ಒನ್ ಮಾಲ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಏನಿದೆ ಅದು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು. ಈಗಾಗಲೇ ವಾದ ವಿವಾದಗಳು ನಡೀತಾ ಇವೆ.